ಪ್ರೈಸ್ ಲಾರ್ಡ್ ಜೀಸಸ್. ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳು. ರಹಸ್ಯಗಳನ್ನು ತಿಳಿಸುವವನು ಕರ್ತನಾದ ಯಾವೋಹನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ಆಮೇನ್. ರಹಸ್ಯವನ್ನು ತಿಳಿಸದೆ ಯಾವುದೇ ರೀತಿ ಯಾವುದೇ ರೀತಿ ಕೆಲಸಗಳನ್ನು ಮಾಡುವುದಿಲ್ಲ. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಯಲ್ಪಡಿಸುತ್ತಾನೆ. ಕರ್ತನ ಸೇವೆ ಮಾಡಲು ನಮ್ಮನ್ನು ಕೊಡುವಾಗ ದೇವರು ನಮಗೆ ಕೊಡುವ ಆಶೀರ್ವಾದಗಳು ಮಹಿಮೆಯಾದವು ಹಾಗೂ ವಿಶೇಷವಾದವುಗಳು. ಆತನು ತನ್ನ ಸೇವಕರಿಗೆ ತನ್ನ ರಹಸ್ಯಗಳೆಲ್ಲವನ್ನು ಮನ ತೆರೆದು ತಿಳಿಸುತ್ತಾನೆ. ಹಲ್ಲೆಲೂಯಾ. ಮನ ತೆರೆದು ಮಾತನಾಡುತ್ತಾನೆ. ಸತ್ಯವೇದದಲ್ಲಿ ಅನೇಕ ರಹಸ್ಯಗಳಿವೆ, ಬಚ್ಚಿಟ್ಟ ನಿಕ್ಷೇಪಗಳಿವೆ. ಕರ್ತನು ತನ್ನ ರಹಸ್ಯಗಳನ್ನು ಅಪೋಸ್ತಲನಾದ ಪೌಲನಿಗೆ ತಿಳಿಸಿದುದರಿಂದ ಅವನು ತನ್ನನ್ನು ರಹಸ್ಯಗಳ ಉಗ್ರಾಣಕಾರನು ಎಂದು ಪರಿಚಯಿಸುತ್ತಾನೆ. ಹೌದು, ದೇವರ ರಹಸ್ಯಗಳೆಲ್ಲವನ್ನು ತನ್ನ ಸೇವಕರ ಮೂಲಕವಾಗಿಯೇ ಪ್ರಕಟಿಸುತ್ತಾನೆ. ಆಮೇನ್. ಸೊದೋಮ ಗೋಮರ ಪಟ್ಟಣಗಳ ನಾಶನವನ್ನು ಕುರಿತು ದೇವರು ರಹಸ್ಯವಾಗಿಯೇ ಇಟ್ಟಿದ್ದನು. ಆ ಪಟ್ಟಣದಲ್ಲಿರುವ ಯಾರಿಗೂ ಇದು ತಿಳಿದಿರಲಿಲ್ಲ. ಆದರೆ ಕರ್ತನಿಗೆ ಈ ರಹಸ್ಯವನ್ನು ಅಬ್ರಹಾಮನಿಗೆ ಮರೆಮಾಡಲು ಸಾಧ್ಯವಾಗಲಿಲ್ಲ. ಸೊದೋಮ್ ಗೋಮೆರ ಪಟ್ಟಣಗಳನ್ನು ನೋಡುತ್ತಾ ಬಂದ ದೇವರು ಮಧ್ಯದಲ್ಲಿ ಅಬ್ರಹಾಮನನ್ನು ಸಂಧಿಸಿ, ಆಗ ಯೆಹೋವನ ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೇ ಎಂದು ಅಂದುಕೊಂಡು ಆ ರಹಸ್ಯವನ್ನು ಅಬ್ರಹಾಮನಿಗೆ ತಿಳಿಸುವುದನ್ನು ಕಾಣುತ್ತೇವೆ. ಆದಿಕಾಂಡ 18ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈ ರೀತಿ ಹೇಳಿದೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೇ ಎಂದು ಅಂದುಕೊಂಡು ಆ ರಹಸ್ಯವನ್ನು ಅಬ್ರಹಾಮನಿಗೆ ತಿಳಿಸುವುದನ್ನು ಕಾಣುತ್ತೇವೆ. ನಾವು ಪ್ರಾರ್ಥನೆಯಲ್ಲಿ ಮನಸ್ಸು ಬಿಚ್ಚಿ ಮಾತನಾಡುವಾಗ ಕರ್ತನೂ ಕೂಡ ತನ್ನ ಹೃದಯ ತೆರೆದು ಮಾತನಾಡುತ್ತಾನೆ. ಮಾತ್ರವಲ್ಲದೆ ಬಚ್ಚಿಟ್ಟಿರುವ ಅನೇಕ ನಿಧಿ ನಿಕ್ಷೇಪಗಳನ್ನು ತಿಳಿಸುತ್ತಾನೆ. ಫರೋಹನಿಗೆ ಬಿದ್ದ ಕನಸು ಒಗಟಾಗಿದ್ದಿತು. ಕೊಟ್ಟಿದ್ದ ಆಕಳುಗಳ ಬಗ್ಗೆ 7 ತೆನೆಗಳ ಕುರಿತು ಅವನು ಕಂಡ ಕನಸಿಗೆ ಯಾರಿಗೂ ಅರ್ಥ ಹೇಳುವ ಸಾಧ್ಯತೆ ಇರಲಿಲ್ಲ. ಕರ್ತನು ಆ ರಹಸ್ಯವನ್ನು ತನ್ನ ಸೇವಕನಾದ ಯೂಸೋಫನಿಗೆ ಪ್ರಕಟಿಸಿದನು. ಹಾಗೆಯೇ ನೆಬೂಕದ್ನೆಚ್ಚರನಿಗೆ ಒಂದು ದಿನ ಒಂದು ದೊಡ್ಡ ಶಿಲೆಯ ಕುರಿತು ಕನಸು ಬಿತ್ತು. ಅವನು ಕಳವಳಗೊಂಡನು. ಬಾಯಿಲೋನಿನಲ್ಲಿದ್ದ ಯಾವ ವಿದ್ವಾಂಸರಿಗೂ ಸ್ವಪ್ನವನ್ನು ಅದರ ಅರ್ಥವನ್ನು ತಿಳಿಸಲು ಆಗಲಿಲ್ಲ. ಅದೇ ಸಮಯದಲ್ಲಿ ಕರ್ತನು ದಾನಿಯೇಲನಿಗೆ ಆ ಕನಸಿನ ಅರ್ಥವನ್ನು ತಿಳಿಸಿದನು. ದೇವಜನರೇ, ನೀವು ಕರ್ತನನ್ನು ಪ್ರೀತಿಸಿ ಆತನ ಸೇವೆ ಮಾಡುವಾಗ ನಿಶ್ಚಯವಾಗಿಯೂ ನಿಮಗೆ ದೇವರ ಆಸೆಗಳನ್ನು ಪ್ರಕಟಿಸುತ್ತಾನೆ. ಹೊಸ ಒಡಂಬಡಿಕೆಯ ದೇವಜನರಿಗೆ ಅದನ್ನು ವರವಾಗಿಯೇ ಅನುಗ್ರಹಿಸುತ್ತಾನೆ. ಸತ್ಯವೇದವು ಹೇಳುತ್ತದೆ, ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಕೊಡಲ್ಪಡುತ್ತದೆ. 1 ಕೊರಿಂಥ 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಈ ರೀತಿ ಹೇಳಿದೆ. ಇದರಿಂದ ದೇವರ ಮಕ್ಕಳಿಗೆ ಎಲ್ಲಾ ರಹಸ್ಯ ಸಕಲ ವಿದ್ಯೆಗಳು ಕೊಡಲ್ಪಡುತ್ತವೆ ಎಂದು 1 ಕೊರಿಂಥ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ತಿಳಿಸಿದೆ. ಅಪೊಸ್ತಲನಾದ ಯಾವೋಹನ ಜೀವನ ಚರಿತ್ರೆಯನ್ನು ಓದಿ ನೋಡಿರಿ. ಕರ್ತನು ಅವನನ್ನು ಅಪರಿಮಿತವಾಗಿ ಪ್ರೀತಿಸಿ ತನ್ನ ರಹಸ್ಯಗಳನ್ನೆಲ್ಲ ಅವನಿಗೆ ತಿಳಿಸಿದನು. ಅವನೊಬ್ಬನನ್ನೇ ಪತ್ಮೋಸ್ ದ್ವೀಪಕ್ಕೆ ಕರೆದುಕೊಂಡು ಹೋಗಿ ಪರಲೋಕವನ್ನೇ ತೆರೆದು
ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲಗಳ ವಿಷಯಗಳನ್ನು ತಿಳಿಸುವುದನ್ನು ಕಾಣುತ್ತೇವೆ. ಹಲ್ಲೆಲೂಯಾ. ಪ್ರಕಟಣೆಯ ವಿಷಯವು ಎಷ್ಟು ಆಳವಾದ ಸತ್ಯಾಂಶಗಳನ್ನು ಒಳಗೊಂಡ ಪುಸ್ತಕ. ಆರಂಭದ ವಾಕ್ಯವು ಹೀಗೆ ಹೇಳುತ್ತದೆ: ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆ ಹೊಂದಿದನು. ದೇವ ಮಗುವೇ, ದೇವ ಜನರೇ, ಆ ದೇವರು ನಿನಗೂ ನಮಗೂ ಪ್ರಕಟಣೆಗಳನ್ನು ಕೊಡುವನು. ನೀನು ಕರ್ತನ ಮಹಿಮೆಯಾದ ಸೇವೆ ಮಾಡುವೆಯಾ? ಕರ್ತನಿಗೆ ಮಹಿಮೆಯಾದ ಸೇವೆ ಮಾಡುವೆಯಾ? ಯೇಸುವಿನ ನಾಮಕ್ಕೆ ಮಹಿಮೆಯಾಗಲಿ, ಕರ್ತನ ನಾಮಕ್ಕೆ ಜಯವಾಗಲಿ. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ. ಯೋಹಾನ 15ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ನೋಡಿ, ಇನ್ನು ಮೇಲೆ ನಾನು ಕರ್ತನ ಸೇವೆಯನ್ನು ಮಾಡುವರಾದ ಮೇಲೆ, ಕರ್ತನ ಸೇವೆಗೆ ಒಳಪಟ್ಟ ಮೇಲೆ, ಕರ್ತನ ಆಶೀರ್ವಾದ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ನಮ್ಮ ಮೇಲೆ ಬಿದ್ದ ಮೇಲೆ, ಕರ್ತನು ನಮ್ಮಲ್ಲಿ ಅಡಕವಾದ ಮೇಲೆ, ಕರ್ತ ನಮ್ಮನ್ನು ಯಾವಾಗಲೂ ಆಳುಗಳೆನ್ನುವುದಿಲ್ಲ, ನಮ್ಮನ್ನು ಯಾವಾಗಲೂ ಸ್ನೇಹಿತರೆಂದು ಹೇಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.